ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅಡ್ವಾನ್ಸ್ ಆಗಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ನಾಳೆ ರಾಮನವಮಿನ ಆಚರಿಸಲು ಸಿದ್ಧರಾಗಿದ್ದೀರಾ ಅಂತ ಅನ್ಕೊಂತೀನಿ. ರಾಮನವಮಿಗೆ ನಾವು ಯೂಶಲಿ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಮಾಡ್ಕೊತೀವಿ. ಇವತ್ತಿನ ವಿಡಿಯೋಲಿ ಡಿಫ್ರೆಂಟ್ ಆಗಿರೋಂಥ 3 ರೆಸಿಪೀಸನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೀರು ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ, ಪುದೀನ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಪುಡಿ. ಇದಕ್ಕೆ ಗಟ್ಟಿ ಮೊಸರು ಹಾಕ್ಕೋಬೇಕು ಆ್ಯಂಡ್ ತಣ್ಣದಾಗಿರೋಂಥ ನೀರು, ಬೇಕಾದರೆ ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡ್ಬೋದು. ನಾನು ಮಡಿಕೆ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಫುಲ್ಲು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಂಡಿರೋಂಥ ನೀರು ಮಜ್ಜಿಗೆನ ಈಗ ಸರ್ವಿಂಗ್ ಗ್ಲಾಸಲ್ಲಿ ಹಾಕಬೇಕು. ಹಾಕಿರೋಂಥ ಮಜ್ಜಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ನಾನು ರೋಸ್ಟ್ ಮಾಡ್ಕೊಂಡಿರೋಂಥ ಸಾಸಿವೆ ಹಾಕಿ ಕೊತ್ತಂಬರಿ ಸೊಪ್ಪಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿ ಮಜ್ಜಿಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಆ್ಯಂಡ್ ದೇಹಕ್ಕೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು, ಮತ್ತು ಹೇರ್ ಫಾಲ್ ಆಗ್ತಿರ್ತಲ್ಲ ಅಂಥವ್ರು ಇದನ್ನು ತಗೊಂಡ್ರೆ ಹೆಲ್ತ್ಗೆ ತುಂಬಾ ಸಹಕಾರ ನೀಡುತ್ತೆ. ಸೊ ಈ ರೆಸಿಪಿ ರಾಮನವಮಿಗೆ ಅಲ್ಲ, ನೀವು ರೆಗ್ಯುಲರ್ ಆಗೂ ಮಾಡಿ ಕುಡಿಬೋದು. ಸೊ ಡಿಫ್ರೆಂಟ್ ಆಗಿದೆ ರೆಸಿಪಿ. ನೀವು ಡೆಫಿನೆಟಾಗಿ ನಾಳೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಂತ ನನಗೆ ತಿಳಿಸಿ. ಇಲ್ಲಿ ಕೋಸಂಬರಿ ರೆಸಿಪಿ ನೋಡೋಣ. ಯೂಶಲಾಗಿ ಹೆಸರುಬೇಳೆಯಲ್ಲಿ ಮಾಡ್ಕೊತೀವಿ. ಇವತ್ತು ಮಿಕ್ಸಿಂಗ್ ಬೌಲಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಕುಕ್ಕುಂಬರ್ ಅಂದರೆ ಸೌತೆಕಾಯಿ, 1 ಕಪ್ನಷ್ಟು ಎಳೆದಾಗಿರೋಂಥ ಸ್ವೀಟ್ ಕಾರ್ನ್, ಹಸಿ ಕಾಯಿ ತುರಿ 1 ಕಪ್ನಷ್ಟು. ಸೊ ಅವೆಲ್ಲನೂ ಈಕ್ವಲ್ ಪ್ರೊಪೋರ್ಷನ್ಸಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಹಾಕಿ ಖಾರ ಹಾಕಬೇಕು. ಖಾರ ಯೂಶಲಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾರೆ, ನಾನು ಒಗ್ಗರಣೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತೀನಿ. ಅಂದರೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗನ್ನ ಹಾಕಿ ಗ್ರೀನ್ ಚಿಲ್ಲಿ ಪೇಸ್ಟು, ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನಮಗೆ ಈ ಖಾರ ರೆಡಿ ಆಗುತ್ತೆ. ಕೋಸಂಬರಿಗಳು ಮಾಡ್ಕೊಂಡಾಗ ಈ ಖಾರನ ಯೂಸ್ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಈ ಸಲ ಕೋಸಂಬರಿ ಮಾಡಬೇಕಾದ್ರೆ ಈ ಖಾರನ ಹಾಕಿನೇ ಮಾಡಿ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ನಮಗೆ ಸ್ವೀಟ್ ಕಾರ್ನ್ ಮತ್ತು ಸೌತೆಕಾಯಿ ಮಿಕ್ಸ್ದು ಕೋಸಂಬರಿ ರೆಡಿ ಆಗುತ್ತೆ. ಸೊ ಬೋರ್ ಹೊಡೆಯೋವಂಥ ಕೋಸಂಬರಿಗಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹೊಸ ರೆಸಿಪೀಸ್ ಮಾಡ್ಕೊಳ್ಳಿ. ನಾಳೆ ನವಮಿ ದಿನ ನೀವು ಈ ಕೋಸಂಬರಿನ ನಿಮ್ಮ ಮನೆಗಳಲ್ಲಿ ಮಾಡಿ ಎಲ್ಲರಿಗೂ ರುಚಿ ತೋರಿಸಿ. ಸಖತ್ತಾಗಿದೆ ಅಂತ ಮಾತ್ರ ಹೇಳ್ತೀರಾ, ಟ್ರೈ ಮಾಡಿ. ಈಗ ಪಾನಕ ನೋಡೋಣ. ನಿಂಬೆಹಣ್ಣು ಪಾನಕ, ಮಸ್ಕ್ ಮೆಲನ್ ಪಾನಕ ಇವೆಲ್ಲ ಮಾಡ್ಕೊಳ್ಳೋದು ರೆಗ್ಯುಲರು. ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಲ್ಲಿ ಪಾನಕ ತೋರಿಸ್ತೀನಿ. ಒಂದು ಅರ್ಧ ಮಾವಿನಕಾಯಿನ ನಾನು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 1 ವಿಜಿಲಷ್ಟು ಬೇಯಿಸ್ಕೊಂಡಿದ್ದೀನಿ. ನಮಗೆ ಮಾವಿನಕಾಯಿ ಮೆತ್ತಗಾದರೆ ಸಾಕು. ಇದು 1 ಗ್ಲಾಸ್ ಅಥವಾ 1.5 ಗ್ಲಾಸಷ್ಟು ಪಾನಕ ಆಗುತ್ತೆ. ನೀವು ಜಾಸ್ತಿ ಬೇಕಾದರೆ ಪ್ರೊಪೋರ್ಷನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಬಿಸಿ ಇದೆ, ನಾನು ವೀಡಿಯೋಗೋಸ್ಕರ ಬಿಸಿ ಇರುವಾಗಲೇ ತೋರಿಸಿದೆ. ತಣ್ಣಗೆ ಮಾಡಿ ಮತ್ತೆ ನೀವು ಈ ಪಲ್ಪ್ ತಗೋಬೇಕು. ಸೊ ಮಾವಿನಕಾಯಿ ಸಿಪ್ಪೆಯಲ್ಲಿರೋ ಪಲ್ಪೆಲ್ಲ ಒಂದು ಸ್ಪೂನಿಂದ ಸ್ಕ್ರೇಪ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ನೋಡಿ, ಈ ಸಿಪ್ಪೆ ನಮಗೆ ಬೇಕಾಗಿಲ್ಲ. ನೀರೊಳಗಡೆ ಪಲ್ಪ್ ಇದೆಯಲ್ಲ, ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೀವು ಇಲ್ಲಾಂದರೆ ಮಜ್ಜಿಗೆ ಅಲ್ಲಾಡಿಸ್ತೀವಲ್ಲ, ಯಾವುದಾದ್ರೂ ಬಾಟಲಲ್ಲಿ ಟೈಟಾಗಿರೋಂಥ ಕ್ಯಾಪ್ ಬಾಟಲ್ ತಗೊಂಡು ಈ ಮಾವಿನಕಾಯಿ ಪಲ್ಪ್ ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬೋದು. ಅವಾಗೂ ಸಹ ಪಲ್ಪು ಮುರಿಯತ್ತೆ. ಇದನ್ನು ಚೆನ್ನಾಗಿ ನಾನು ಬೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ನೀವು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆದರೂ ಯೂಸ್ ಮಾಡ್ಬೋದು, ಸಕ್ಕರೆ ಯೂಸ್ ಮಾಡ್ಬೋದು. ಬಟ್ ಪಾನಕ ಅಂದರೆ ನಮಗೆ ಬೆಲ್ಲ ಜ್ಞಾಪಕ ಬಂದುಬಿಡುತ್ತಲ್ಲ, ಬೆಲ್ಲ ಹಾಕಿನೇ ಮಾಡಿ. ಸೊ ಪುಡಿಯಾಗಿರೋಂಥ ಬೆಲ್ಲ ಹಾಕಿ ಚಿಟಿಕೆಯಷ್ಟು ಉಪ್ಪು ಹಾಕೋಣ. ಸೊ ಯಾವುದೇ ಸ್ವೀಟ್ಗಾದರೂ ಉಪ್ಪು ಸ್ವಲ್ಪ ಹಾಕಿದ್ರೆ ಅದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಾನು ಸಹ ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಇನ್ನೊಂದ್ಸಲ ಬೀಟ್ ಮಾಡ್ತಾ ಇದ್ದೀನಿ. ಬೆಲ್ಲ ಎಲ್ಲ ನಮಗೆ ಕರಗಬೇಕು. ಇದಕ್ಕೆ ನೀವು ಐಸ್ ಕ್ಯೂಬ್ಸ್ ಹಾಕ್ಬೋದು. ನಾನು ಇದಕ್ಕೂ ಸಹ ಮಡಿಕೆ ನೀರನ್ನ ಹಾಕಿ ಡೈಲ್ಯೂಟ್ ಮಾಡಿದ್ದೀನಿ. ನೋಡಿ, ಇವಾಗ ನಮಗೆ ಇಲ್ಲಿ ಸಿಕ್ಕಿರೋದು ದಪ್ಪನಾಗಿರೋಂಥ ಪಲ್ಪಿನ ಮಿಶ್ರಣ. ಇದನ್ನು ಸರ್ವ್ ಮಾಡೋಕ್ಕೆ ಮುಂಚೆ ಇದಕ್ಕೆ ತಣ್ಣೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನು ಥಿನ್ ಮಾಡಿ ಅದನ್ನು ಸರ್ವ್ ಮಾಡಬೇಕು. ಸೊ ಸರ್ವಿಂಗ್ ಗ್ಲಾಸ್ಗೆ ನೀವು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಈ ಪ್ರಿಪೇರ್ ಆಗಿರೋಂಥ ಪಾನಕನ ಹಾಕಿ ಸರ್ವ್ ಮಾಡಿ. ನೀವು 2-3 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಸಹ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ತೆಳ್ಳಗಿದೆ. ನಾನು ಬೇಕಾದಷ್ಟು ನೀರು ಹಾಕಿ ಇದನ್ನು ಸರಿ ಮಾಡಿದ್ದೀನಿ. ಸೊ ಮಾವಿನಕಾಯಿ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಪಾನಕ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರಲ್ಲ, ಇದೂ ಸಹ ದೇಹಕ್ಕೆ ಒಳ್ಳೆಯದು. ನಾನು ತೋರಿಸಿರೋ 3 ರೆಸಿಪಿನೂ ಹೆಲ್ತ್ ಪರವಾಗಿ ಒಳ್ಳೆಯದೇ. ಸೊ ನೀವು ಇದನ್ನು ನಿಮ್ಮ ಮನೆಗಳಲ್ಲಿ ನಾಳೆ ಟ್ರೈ ಮಾಡಿ.